ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿ ಅಂತ ವಿಡಿಯೋ ಮಾಡ್ದಂಗೆ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾನೆ, ಸೆಕೆಂಡ್ ಪಿ ಮೂರನೇ ಎಕ್ಸಾಮ್ ಅಲ್ಲ ಯಾರೆಲ್ಲ ಫೇಲ್ ಆಗಿದ್ರಿ ಸುಮಾರು ಜನಕ್ಕೆ ಒಂದು ಹೇಳಿದೆ ರಿವ್ಯಾಲ್ಯೂಷನ್ ರೀಟೋಟಲಿಂಗ್ ಹಾಕಿ ಅಂತ ಗೈಸ್. ಫೈನಲಿ ಗೈಸ್ ರೀಟೋಟಲಿಂಗ್ ರಿವ್ಯಾಲ್ಯೂಷನ್ ಸುಮಾರು ಜನ ಅಪ್ಲೈ ಮಾಡಿದ್ದು, ಸುಮಾರು ಜನ ಅಪ್ಲೈ ಮಾಡದೇನಿದ್ರೆ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡಿದ್ರಿ. ಸುಮಾರು ಜನ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಅಂತ ಆಲ್ಮೋಸ್ಟ್ ಎಲ್ಲರೂ ಒಂದು ಪ್ರಶ್ನೆ ಎತ್ತಿದ್ದಷ್ಟೇ, ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಏನು ಅಂತ ಗೈಸ್. ಫೈನಲ್ ರಿವ್ಯಾಲ್ಯೂಷನ್ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ. ಯಾಕಪ್ಪ ರಿವ್ಯಾಲ್ಯೂಷನ್ ರಿಸಲ್ಟ್ ಬಿಟ್ಟಿದ್ದಾರೆ, ವೆಬ್ಸೈಟಲ್ಲಿ ಆಲ್ರೆಡಿ ರಿವ್ಯಾಲ್ಯೂಷನ್ ಮೂರನೇ ಎಕ್ಸಾಮ್ ಅಲ್ಲಿ ಯಾರೆಲ್ಲ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ್ರೆ ರೀಟೋಟಲಿಂಗ್ ಅಪ್ಲೈ ಮಾಡಿದ್ರಿ ಅವ್ರದ್ದು ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಆಲ್ರೆಡಿ ಬಿಟ್ಟಿದ್ದಾರೆ. ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ವೆಬ್ಸೈಟ್ ಅಲ್ಲಿ ಐತೆ ಗೈಸ್. ವೆಬ್ಸೈಟ್ ಅಲ್ಲಿ ಚೆಕ್ ಮಾಡೋದು ಯಾವ ರೀತಿ ಅಂದ್ರೆ ಡೈರೆಕ್ಟ್ ನನ್ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಗೈಸ್. ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ನಿಮ್ಮ ವೆಬ್ಸೈಟ್ಗೆ ಓಪನ್ ಆಗುತ್ತೆ. ಅಂದ್ರೆ ನೋಡಿ, ರಿಸಲ್ಟ್ ಅನ್ನೋದು ಒಂದು PDF ಮುಖಾಂತರ ಬಿಡ್ತಾರೆ ಅಂತ ನಿಮ್ಗೆ ಆಲ್ಮೋಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೆ. ಬಟ್ ಆ ತರ PDF ಮುಖಾಂತರ ಬಿಟ್ಟಿದ್ದಾರೆ. ಸುಮಾರು ಜನಕ್ಕೆ ಫೋನ್ಗೆ SMS ಬಂದಿದೆ. ಆಲ್ರೆಡಿ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾರೆಲ್ಲ ಕಾಯ್ತಾ ಇದ್ರಿ, ಬಟ್ ರೀಟೋಟಲ್ ರಿವ್ಯಾಲ್ಯೂಷನ್ ರಿಸಲ್ಟ್ ಆಲ್ಮೋಸ್ಟ್ ಬಂದಿದೆ. ಯಾರೆಲ್ಲ ಸೆಕೆಂಡ್ ಪಿ ಸಿ ಮೂರನೇ ಎಕ್ಸಾಮ್ ಅಲ್ಲ ಯಾರೆಲ್ಲ ಕಟ್ಟಿದ್ರಿ, ಕಟ್ಬಿಟ್ಟು ಫೇಲ್ ಆಗಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಯಾರು ರಿವ್ಯಾಲ್ಯೂಷನ್ ಹಾಕಿದ್ರಿ, ಬಟ್ ಮಾರ್ಕ್ಸ್ ಬರುತ್ತೆ ಅಂತ ಯಾರು ಅನ್ಕೊಂಡಿದ್ರಿ ಗೈಸ್, ಅವ್ರಿಗೆಲ್ಲ ಫೈನಲಿ ಬಂದ್ಬಿಟ್ಟು ರಿವ್ಯಾಲ್ಯೂಷನ್ ರಿಸಲ್ಟ್ ಬಂದಿದೆ. ಸುಮಾರು ಜನ ಗೊತ್ತು, ಆಲ್ರೆಡಿ ಚೆಕ್ ಮಾಡಿದಿರ. ಸುಮಾರು ಜನಕ್ಕೆ ಚೆಕ್ ಮಾಡಲಿಲ್ಲ. ಅವ್ರಿಗೆ ಹೇಳ್ತಾರೆ ನೋಡಿ, ರಿವ್ಯಾಲ್ಯೂಷನ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ನಿಮಗೆ ಒಂದು PDF ಮುಖಾಂತರ ನಿಮ್ಮ ಹೆಸರು, ನಿಮ್ಮ ಹಾಲ್ ಟಿಕೆಟ್ ನಂಬರ್ ಎರಡೂ ಅಲ್ಲಿ ವೆಬ್ಸೈಟಲ್ಲಿ ಶೋ ಮಾಡ್ತಾರೆ. ನೀವು ಹೋಗ್ಬಿಟ್ಟು ವೆಬ್ಸೈಟಲ್ಲಿ ನಿಮ್ಮ ನೇಮ್ ಏನಿರುತ್ತೆ ಹೋಗಿ ಚೆಕ್ಔಟ್ ಮಾಡ್ಕೋಬೇಕು. ನಿಮ್ಮ ಹೆಸರು ಏನೇ ಇರುತ್ತಪ್ಪ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬರಬೇಕು. ರಿವ್ಯಾಲ್ಯೂಷನ್ಗೆ ಯಾರೆಲ್ಲ ಹಾಕಿದಿರಿ, ಬಟ್ ಅವರೆಲ್ಲ ನಿಮ್ಮ ಹೆಸರು ನೋಡ್ಕೊಂಡು ಬಂದು ಕೊನೆಗೆ ಫೈನಲಿ ನಿಮ್ಮ ಹೆಸರು ಅಲ್ಲೇ ಇರುತ್ತೆ. ನಿಮ್ಮ ಹಾಲ್ ಟಿಕೆಟ್ ನಂಬರ್, ಸಬ್ಜೆಕ್ಟ್ ಕೋಲ್ಡು, ನಿಮ್ಮದು ಮಾರ್ಕ್ಸ್ ಎಷ್ಟು ಬಂದಿತ್ತು, ಬಿಫೋರ್ ಎಷ್ಟು ಬಂದಿತ್ತು, ಕೊನೆ ಈಗ ಎಷ್ಟು ಬಂದೈತೆ, ಎಲ್ಲ ಡೀಟೇಲ್ಸು ಅದರಲ್ಲಿ ಆ PDF ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಹಾಲ್ ಟಿಕೆಟ್ ನಂಬರ್, ನಿಮ್ಮ ಮಾರ್ಕ್ ಇನ್ಕ್ರೀಸು ಡಿಕ್ರೀಸು ರೀಟೋಟಲಿಂಗ್ ಇರ್ಬೋದು, ರಿವ್ಯಾಲ್ಯೂಷನ್ಗೆ ಇರ್ಬೋದು. ಬಟ್ ಆಲ್ರೆಡಿ ಬಿಟ್ಟಿದ್ದಾರೆ. ಹೋಗಿ ಚೆಕ್ಔಟ್ ಮಾಡ್ಕೊಬಿಟ್ಟು ಆರಾಮಾಗಿ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ. ಇನ್ನು ವೆಬ್ಸೈಟಲ್ಲಿ ಯಾವತ್ತಪ್ಪ ರಿಸಲ್ಟ್ ಬರ್ಬೋದು ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಳ್ತಾರೆ. ನೋಡ್ತಾ ಬರ್ಬೋದು, ಈಗ ಆಲ್ರೆಡಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದೆ. PDF ಮುಖಾಂತರ ರಿಸಲ್ಟ್ ಬರುತ್ತೆ ಅಂತ ವೆಬ್ಸೈಟಲ್ಲಿ ಆಲ್ರೆಡಿ PDF ಮುಖಾಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. SMS ಅಲ್ಲೂ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನು ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ನೋಡಿ, ಈಗ ರಿಸಲ್ಟ್ ಬಂದಂಗೆ ಕರೆಂಟ್ ರಿಸಲ್ಟಲ್ಲಿ ಯಾವಾಗಪ್ಪ ಬರುತ್ತೆ, ಕರೆಂಟ್ ರಿಸಲ್ಟ್ ಕೊಡಲ್ಲ. ಇದು ವೆಬ್ಸೈಟಲ್ಲಿ ಯಾವಾಗಪ್ಪ ಶೋ ಮಾಡ್ತಾರೆ ನಿಮ್ಮದು ಎಲ್ಲ. ಈಗ ಹೆಂಗಂದ್ರೆ ರಿವ್ಯಾಲ್ಯೂಷನ್ ರೀಟೋಟಲಿಂಗ್ ಅಂದ್ರೆ ನಿಮ್ದು ಯಾವ್ದು ಹಾಕಿದಿರಿ ಅದು ಮಾತ್ರ ಬರುತ್ತೆ. ಬಟ್ ಅದರಲ್ಲಿ ಪೂರ್ತಿ ನಿಮ್ಮದು ಎಲ್ಲ ಸಬ್ಜೆಕ್ಟು ಪಾಸ್ ಆಗಿರೋದು ತೋರಿಸುತ್ತೆ. ಈಗ ಒಂದು ಸಬ್ಜೆಕ್ಟ್ ಹಾಕಿದ್ರೆ ಬಟ್ ಆ ಥರ ತೋರಿಸುತ್ತೆ. ಬಟ್ ಅಷ್ಟೊತ್ತಿಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ರಿವ್ಯಾಲ್ಯೂಷನ್ ಹಾಕಿದಿರಿ ಬಟ್ ಹೋಗಿ ಚೆಕ್ಔಟ್ ಮಾಡ್ಕೊಂಡ್ರೆ ಆಲ್ರೆಡಿ ರಿಸಲ್ಟ್ ಬಂದಿದೆ. ಯಾರೆಲ್ಲ ಸೆಕೆಂಡ್ ಪಿ ರಿವ್ಯಾಲ್ಯೂಷನ್ ರಿಸಲ್ಟ್ ಅಂತ ಕೇಳ್ತೀರಾ, ಆಲ್ಮೋಸ್ಟ್ ಬಂದಿದೆ. ಹೋಗಿ ಚೆಕ್ಔಟ್ ಮಾಡ್ಕೊಂಡ್ರೆ ಯಾರೋ ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೂ ಅವ್ರಿಗೂ ಶೇರ್ ಮಾಡಿರಿ ರಿವ್ಯಾಲ್ಯೂಷನ್ ಹಾಕಿರೋರಿಗೆ. ಬಟ್ ರೀಟೋಟಲಿಂಗು ರಿವ್ಯಾಲ್ಯೂಷನ್ ಎರಡೂ ಬಿಟ್ಟಿದ್ದಾರೆ. PDF ಮುಖಾಂತರ ಒಂದು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಹೋಗಿ ಚೆಕ್ಔಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಗೈಸ್. ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸುಮಾರು ಜನ ಕೇಳ್ತಿರೋ ವಿಡಿಯೋ ಮಾಡಿ ಅದ್ರ ಬಗ್ಗೆ ಅಂತ. ಬಟ್ ಆಲ್ರೆಡಿ ರಿಸಲ್ಟ್ ಬಂದಿರೋದ್ರಿಂದ ವಿಡಿಯೋ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಗೊತ್ತಲ್ಲ ಗೈಸ್, ಒಂದು ಲೈಕ್ನ ಮಾಡ್ಕೊಟ್ರೆ, ಒಂದು ಶೇರ್ ಮಾಡ್ಕೊಟ್ರೆ, ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ರೂ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿತಾ ಇದ್ದೀನಿ. ಅಭಿಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಫೇಲ್ ಆಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಾಸ್ ಆಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮೊದಲಿಗೆ ಬಾಬಾ ಸಿಚ್ಚು.